ಟ್ರೈನೊಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಡೋರ್ ಓಪನ್ ಆಗುತ್ತೆ. ಮೇಡಮ್ ಅವರು ಇಲ್ತ್ಕೊಂಡಿದ್ದಾರೆ. ನ್ಯೂಸ್ ಪೇಪರೆಲ್ಲ ಓದಿ ಮುಗಿಸಿದ್ರು ಅನ್ಸುತ್ತೆ. ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಮೈಸೂರು ರೈಲ್ವೆ ಮ್ಯೂಸಿಯಂ ಇದೆ. ಏನಿದು ರೈಟ್ ಸೈಡಿಗೆ ಪಾಳು ಬಿದ್ದಿದೆ. ಯಾವ್ದಮ್ಮ ಇದು ಬಂಗ್ಲೆಮ್ಮ ಹಳೇದಿದ್ದು. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಇಲ್ಲಿಂದ ನಾವು ಮಡಿಕೇರಿ. ಗೋಲಿ ಸೋಡಾ, ಲೈಮ್ ಜ್ಯೂಸ್, ಐಸ್ ಕ್ರೀಮ್. ಗಾಡಿ ಓಡಿಸಿ ಸುಸ್ತಾಗಿ ಲೈಟಾಗಿ ಒಂದು ಟೀ ಕುಡಿಯೋಣ ಅಂತ ಕುಡಿದಿದ್ದು ಕಾಫಿ ಟೀ ಕುಡಿಯೋಣ ಅಂತ ಒಂದು ಅಂಗಡಿಯಲ್ಲಿ ಬಂದು ಕುತ್ಕೊಂಡಿದ್ದೀವಿ, ಟೀ ಶಾಪಲ್ಲಿ. ಅಸಲಿ ಕಾರ್ಯಕ್ರಮ ಈಗ ಶುರು ಆಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿಂದ ಮೈಸೂರಿಗೆ ಹೊಸ ಪ್ರಯಾಣ ಶುರು ಮಾಡಿದ್ವಿ. ಸೊ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ವಲ್ಪ ಲೇಟ್ ಆಯಿತು. ಸೊ ರೈಲ್ವೆ ಸ್ಟೇಷನ್ನು ಬರೋ ದಾರಿಯೆಲ್ಲ ತೆಗಿಲಿಕ್ಕಾಗಿಲ್ಲ. ಸೊ ಟ್ರೈನೊಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಇದು 10:45ಕ್ಕೆ ಇಲ್ಲಿ ಬೆಂಗಳೂರು KSR ಬೆಂಗಳೂರಿಂದ ಹೊರಟಂಥ ಟ್ರೈನ್. ಇಲ್ಲಿ ನೋಡಿ, ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಮೇಡಮ್ ಅವರು ಇಲ್ತ್ಕೊಂಡಿದ್ದಾರೆ. ನ್ಯೂಸ್ ಪೇಪರೆಲ್ಲ ಓದಿ ಮುಗಿಸಿದ್ರು ಅನ್ಸುತ್ತೆ. ಫುಲ್ ಮೊಬೈಲ್ ನೋಡೋದೇ ಆಗುತ್ತೆ. ಮೈಸೂರು ಶತಾಬ್ದಿ ಎಕ್ಸ್ಪ್ರೆಸ್ ಇಂಟೀರಿಯರ್ ಈ ರೀತಿ ಇದೆ. ವಿಂಡೋಸ್ ಎಲ್ಲ ಕ್ಲೋಸ್ಡ್. ಬಟ್ ಈ ರೀತಿ ನಮಗೆ ಸನ್ಶೇಡ್ ಎಲ್ಲ ಇದೆ. ಅಲ್ಲೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಹಳೇದು ಅನಿಸುತ್ತೆ, ಆದರೂ ಕ್ಲೀನಾಗಿ ಇಟ್ಟಿದ್ದಾರೆ. ಇದೆಲ್ಲ ವರ್ಕಲ್ಲಿದೆ. ಅಪ್ಪ ಆಶ್ಚರ್ಯಕರ, ಎಲ್ಲ ಕ್ಲೀನಾಗಿ ನೀಟಾಗಿದೆ. ಅದರಲ್ಲಿ ನೋಡಿ, ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ ಒಬ್ಬರು ಬರ್ತಾರೆ. ಫಸ್ಟ್ ಟೈಮ್ ಟ್ರೈನಲ್ಲಿ ನಾನು ಈ ರೀತಿ ನೋಡ್ತಾ ಇರೋದು. ಶತಾಬ್ದಿದು ಸ್ಪೆಷಾಲಿಟಿ ಇರ್ಬೋದು. ನಮಗೂ ಒಂದಿದೆ, ಹಾಕ್ಬಿಡೋಣ. ಫುಡ್ ಹೋಗ್ತಾ ಇದೆ. ಇದು ನಾವು ಈ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಮಗೆ ಬೇಕಂದರೆ ಫುಡ್ ಆಪ್ಷನ್ ಅಲ್ಲೇ ಇದೆ. ವೆಜ್ಜು, ನಾನ್ ವೆಜ್ಜು ಯಾವ ರೀತಿ ಬೇಕಂದ್ರೆ ನಮಗೆ ಅದ್ರ ಜೊತೆಗೆ ಟಿಕೆಟ್ ಜೊತೆಗೆ ಆರ್ಡ್ರ್ ಮಾಡ್ಬೋದು. ಸೊ ಆ ರೀತಿ ಆರ್ಡ್ರ್ ಮಾಡಿದ್ರೆ ನಮ್ಮ ಸೀಟಿಗೆ ತಗೊಬಂದು ಕೊಡ್ತಾರೆ. ನಾವು ಫುಡ್ ಏನು ಆರ್ಡ್ರ್ ಮಾಡಿಲ್ಲ. 2:15 ಮಿನಿಟ್ಸ್ ಜರ್ನಿ. ಶುಗರ್ ಚಾಕ್ಲೇಟ್ ಬೇಕಂತ. ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ಕರೆಕ್ಟ್ ಟೈಮ್ ಆಗೋಗ್ಬಿಡ್ತು. ಸೊ ಅವನಿಗೆ ಸ್ನ್ಯಾಕ್ಸ್ ಏನಿಲ್ಲ, ಅದಕ್ಕೆ ಶುಗರ್ ಬೇಕಂತ. ಇಲ್ಲೊಬ್ಬರು ಬಂದು ನಿಂತಿದ್ದಾರೆ ನೋಡಿದ್ರ. ಅವರು ನನ್ನ ಪ್ರಕಾರ ಯಾರೋ ಕಂಪ್ಲೇಂಟ್ ಮಾಡಿದ್ರು ಅನ್ಸುತ್ತೆ. AC ಇದು ಏನಂತೀರ, ಕೋಲ್ಡ್ ಜಾಸ್ತಿ ಇದೆ. ಅಲ್ಲಿ ಮುಂದೊಬ್ಬರು ಲೇಡಿ ಕೂಲಿಂಗ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರು ಚೆಕ್ ಮಾಡ್ಲಿಕ್ಕೆ ಬಂದಿದ್ದು. ಅವ್ರು ಮೀಟ್ರ್ ಇಟ್ಟು ಚೆಕ್ ಮಾಡಿದಾಗ ಕರೆಕ್ಟ್ ಆಗೋದು. ಎಷ್ಟು ಮೇಂಟೈನ್ ಮಾಡಬೇಕು ಅಷ್ಟೇ ಇದೆ ಕೂಲಿಂಗ್. ಇನ್ನೊಬ್ರು ಹೇಳ್ತಾರೆ ಕೂಲಿಂಗ್ ಕಡಿಮೆ ಇದೆ ಅಂತೆ. ಅಲ್ಲ, ಕೂಲಿಂಗ್ ಜಾಸ್ತಿ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಈ ರೀತಿ ಸಮಸ್ಯೆಗಳೆಲ್ಲ ಇದರಲ್ಲಿ ಆಗ್ತಾ ಇರ್ತಾವೆ ನೋಡ್ರಿ. ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದವನಿಗೆ ಒಂದು ಸ್ವಲ್ಪ ದಾಳಿಂಬೆ ಕೊಟ್ಟು ಅಡ್ಜಸ್ಟ್ ಮಾಡಿದ್ದೀವಿ. ತಿಂತ ಕುತ್ಕೊಂಡಿದ್ದಾನೆ. ಬೆಂಗಳೂರಿಂದ ಮೈಸೂರಿಗೆ ಶತಾಬ್ದಿಗೆ ಒಂದು ಸೀಟು 325 ರೂಪಾಯಿ. ಸ್ವಲ್ಪ ಕಾಸ್ಟ್ಲಿ, ಬಟ್ ಆ ರೀತಿ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಫೆಸಿಲಿಟೀಸ್ ಅಂದರೆ ನಮಗೆ ಒಂದು ಬಾಟಲ್ ನೀರು ಫ್ರೀಯಾಗಿ ಸಿಗುತ್ತೆ. ನ್ಯೂಸ್ ಪೇಪರ್ ಇಟ್ಟಿರ್ತಾರೆ. ಮ್ಯಾಗಝಿನ್ ಇದೆ. ಓಕೆ, ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಮ್ಯಾಗಝಿನ್ ಇದೆ, ಟೈಮ್ಸ್ ಆಫ್ ಇಂಡಿಯಾ. ಸೊ ಈ ರೀತಿ ನ್ಯೂಸ್ ಪೇಪರು, ಮ್ಯಾಗಝಿನ್ನು ಎಲ್ಲ ಇದೆ. ಆರ್ಡ್ರ್ ಮಾಡಿರೋ ಫುಡ್ಡನ್ನು ಈ ರೀತಿ ಅವರವರ ಸೀಟ್ಗಳಿಗೆ ತಗೊಬಂದು ಕೊಡ್ತಾರೆ. ಪ್ರಯಾಣಿಕರಿಗೆ ಕೊಡಬೇಕಾದಂಥ ಆಹಾರ ಪದಾರ್ಥಗಳೆಲ್ಲ ಇಲ್ಲಿ ಬಂದು, ಅಂದರೆ ನಾನು ಹೇಳಿದ್ನಲ್ಲ, ಟಿಕೆಟ್ ಬುಕ್ ಮಾಡಬೇಕಾದ್ರೆ ಯಾರೆಲ್ಲ ಫುಡ್ ಆರ್ಡ್ರ್ ಮಾಡಿರ್ತಾರೆ ಅವರಿಗೆಲ್ಲ ಇರೋ ಫುಡ್ಡು ಇಲ್ಲಿ ನೋಡಿ. ಇಲ್ಲಿ ಬಿಸಿಯಾಗಿಡಬೇಕಾದಂಥ ಕಂಟೈನರ್ಗಳು, ಇನ್ನು ಕೋಲ್ಡ್ ಮಾಡಿಡಬೇಕಾದಂಥ ಆಹಾರ ಪದಾರ್ಥಗಳಿದ್ರೆ ಅದು ಆ ರೀತಿ ಎಲ್ಲ ಕಂಟೈನರ್ಗಳು ಎಲ್ಲ ಇಲ್ಲೇ, ಅಂದರೆ ಈ ಎಂಟ್ರೆನ್ಸ್ನ ಪಕ್ಕದಲ್ಲೇ ಇದೆ. ಎಲ್ಲ ನೀಟಾಗಿ ಕ್ಲೀನಾಗಿ ಜೋಡಿಸಿಟ್ಟಿದ್ದಾರೆ. ಅಂದರೆ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಲಿಸ್ಟ್ ಇರುತ್ತೆ. ಇವಾಗ ಯಾರ್ಯಾರಿಗೆ ಫುಡ್ ಆರ್ಡ್ರ್ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಕ್ಟಾಗಿ ನೀಟಾಗಿ ಜೋಡಿಸಿ ತಗೊಂಡು ಹೋಗಲ್ಲಿ ಸಪ್ಲೈ ಮಾಡ್ತಾರೆ. ಕೊನೆಗೆ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಬೆಂಗಳೂರಿಂದ 10:45 ಹೊರಟಂಥ ಟ್ರೈನ್ ಇಲ್ಲಿ
1:40 ನಾನ್ ಸ್ಟಾಪ್, ಎಲ್ಲೆಲ್ಲೂ ನಿಲ್ಲಿಸಿಲ್ಲ ಅವರು. ಸೀದಾ ನಮ್ಮ ಲೋಕೋ ಪೈಲಟ್ ಹತ್ತು ಕೂತಿದ್ದು, ಗಾಡಿ ಸ್ಟಾರ್ಟ್ ಮಾಡಿದ್ದು, ಬಿಟ್ಟಿದ್ದು, ಆಮೇಲೆ ಇಲ್ಲಿ ಬಂದೇ ನಿಲ್ಲಿಸಿರೋದು. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಹೋಗ್ಬೇಕಾದ ಜಾಗಕ್ಕೆ ಆಟೋ ಬುಕ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನಾವು ಬಂದು ಇಳಿದಿದ್ದು ರೈಲ್ವೇದು ಬ್ಯಾಕ್ ಗೇಟು. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೋಗ್ತಾ ಹಂಗೆ ಮೈಸೂರು ರೈಲ್ವೆ ಮ್ಯೂಸಿಯಂ ಇದೆ. ಟ್ರೈನ್ ಬಂದು ಇಳಿದು ಟೈಮ್ ಇದ್ದರೆ ಒಂದು ರೌಂಡ್ ಇಲ್ಲಿಗೂ ಬರ್ಬೋದು. ಅದು ಫ್ರಂಟ್ ಗೇಟ್. ಇಲ್ಲೊಂದು ಮಯೂರ ಹೋಟೆಲ್ ಕೂಡ ಇದೆ, KSTDC ಹೋಟೆಲ್ ಇದೆ. ಮನೆ ಹೋಳಿಗೆ ಭಾರತದಲ್ಲಿ ಅತ್ಯಂತ ಏನಂತೀರಾ ಕ್ಲೀನೆಸ್ಟ್, ಟಾಪ್ 10 ಕ್ಲೀನೆಸ್ಟ್ ಸಿಟಿ ಲಿಸ್ಟ್ ತಗೊಂಡ್ರೆ ಅದರಲ್ಲಿ 3ನೇದು 4ನೇದಲ್ಲ ಯಾವಾಗಲೂ ಮೈಸೂರೇ ಇರುತ್ತೆ. ರಸ್ತೆ ಬದಿಯೆಲ್ಲ ಇಲ್ಲಿ ತನಕ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಇರೋದು ಅದು ಅಲ್ಲ, ಸ್ಟೇಷನ್ ಎಲ್ಲ ಪೂರ್ತಿ. ಓ ಸ್ಟೇಷನ್ನು ಬಾಕಿ ಇರೋ ಪೂರ್ತಿ ಸರೌಂಡಿಂಗ್ ಆಫೀಸರ್ಸ್ ಏನಕ್ಕೆ ಏನೋ ಬಾಡಿಗೆ ಕೊಡಬೇಕು ಅರಮನೆಯವರಿಗೆ. ಓ ಅವರೆಲ್ಲ ರೈಲ್ವೆದವ್ರು ಬಾಡಿಗೆ ಕೊಡ್ಬೇಕು ಅರಮನೆಯವರಿಗೆ. ಇದೇನಿದ್ದು ರೈಟ್ ಸೈಡಿಗೆ ಪಾಳು ಬಿದ್ದಿದೆ? ಯಾವಮ್ಮ ಇದು ಬಂಗ್ಲೆ ಹಳೇದಿದ್ದು. ಅವ್ರು ಯಾರೋ ಇವರು ಮಾಡೋದ್ರ ಇವರಿದ್ರು, ಅವ್ರದ್ದು ಅದು ಬಂಗ್ಲೆ, ಅದು ಅವ್ರು ಕೊಟ್ಟಿರೋದು. ಅದು ಓಕೆ, ಇದು ಆರ್ಡಿಕ್ ಸ್ಕೂಲ್ ಇದು, ಆರ್ಡಿಕ್ ಪ್ರೌಢಶಾಲೆ ಎಲ್ಲ ಆ ಟೈಮಲ್ಲಿ ಇದ್ದಿದೆ. ಆ ಟೈಮಲ್ಲಿ ಮಹಾರಾಜರೇ ಕಟ್ಟಿಸಿರೋದು. ಓ ಮಹಾರಾಜರೇ ಕಟ್ಟಿಸಿದ್ದು, ಎಲ್ಲ ರಾಜರದೇ ಇಲ್ಲಿ. ಮೈಸೂರು ಫುಲ್ ರಾಜರದೇ. ಅದೇನು ಅಂದರೆ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರು ಹಿಂಗೆ ಮಾಡಿ ಹಂಗೆ ಮಾಡಿ ಒಂದೊಂದು ಸೈಟ್ಗಳು ಜಮೀನು ಆ ಥರ ಕೊಟ್ಟಿರೋದು. ನಮಗೂ 15 ಎಕರೆ ಜಮೀನು ಕೊಟ್ಟಿದ್ರು ಮಹಾರಾಜರು. ಇವಾಗ ನಾವು ವಾಸ ಮಾಡ್ತಾ ಇರೋದು ಮಹಾರಾಜರ ಆಸ್ತಿ. ವಾಸ ಮಾಡ್ತಿರೋದು ಮಹಾರಾಜರು ಕೊಟ್ಟಿರೋ ಆಸ್ತಿಲೇ, ಮಹಾರಾಜರ ಆಸ್ತಿ ಇಲ್ಲೇ. ನಮ್ಮ ತಾತ ತಗೊಂಡಾಗ ಅದು ಒಂದು 400 ರೂಪಾಯಿ ಅಂತೆ. 15 ಎಕರೆ ಜಮೀನು, ಮನೆ. ಅದು 86 ನಮ್ಗೆ ಇರೋದೀಗ. ಓಕೆ ಓಕೆ ಓಕೆ. ಮೇನ್ ರೋಡಲ್ಲಿ ಇವತ್ತೆಲ್ಲ 3 ಕೋಟಿ 4 ಕೋಟಿ ಆಗತ್ತೆ ನಮ್ಗೆ. ಇದು ಇದೆಯಾ ನಂಬರ್ ಹೇಳ್ತೀನಿ, ಆ ನಂಬರ್ ಹೇಳ್ತೀರಾ? ಅಮ್ಮ ನಿಮ್ಮೂರು? ಶಿವಮೊಗ್ಗ. ಊರು ಶಿವಮೊಗ್ಗ. ರಾಯಲ್ ಬ್ರದರ್ಸ್ ಅಂತ ಒಂದು ಬೋರ್ಡಿನ ಮುಂದೆ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲೇನಿದೆ ಅಂತ ಆಮೇಲೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಮ್ಮ ಕೇಳ ಹೋಗ್ತಾ ಇದ್ದೀವಿ. ನಾವೀಗ ಮೈಸೂರಿಂದ ಮಡಿಕೇರಿ. ಹೌದು, ಅದು ನಮ್ಮದು ಯಾವುದೋ ನಮ್ಮದು ಫ್ರೆಂಡು, ನಮ್ಮದು ಫ್ರೆಂಡ್ ಮನೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ನೋಡ್ತೀವಿ. ಅಪ್ಪ ತಗೋ. ಸೊ ಮೈಸೂರಿಗೆ ಬಂದು ಆಟೋ ರಿಕ್ಷಾದ ಮೇಲೆ ಎಲ್ಲಿಗೆ ಹೋಗಿದ್ದು ಅಂದರೆ ನಾನು ತೋರಿಸಿದ್ನಲ್ಲ ರಾಯಲ್ ಬ್ರದರ್ಸ್ ಅಂತ, ಅಲ್ಲಿಂದ ಒಂದು ಬೈಕ್ ರೆಂಟಿಗೆ ತಗೊಂಡಿದ್ದೀವಿ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಇಲ್ಲಿಂದ ನಾವು ಮಡಿಕೇರಿ ತನಕ ಹೋಗಲ್ಲ, ಬಟ್ ಆ ರೋಡಲ್ಲಿ ಅದರ ಸುಂಟಿಕೊಪ್ಪ ಅಂತ. ಸೊ ಬೈಕಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಬಸ್ಸು ಸೆಟ್ ಆಗಲ್ಲ, ವಾಮಿಟಿಂಗ್ ಸೆನ್ಸೇಷನ್ನು ಇವರಿಬ್ಬರಿಗೆ. ಒಂದು ಐಡಿಯಾ ಬಂತು, ಸೊ ಒಂದು ಬೈಕ್ ರೆಂಟಿಗೆ ತಗೊಬಿಟ್ಟು ಆರಾಮಾಗಿ ಎಲ್ಲ ಹೋಗ್ಬಿಡೋಣ ಅಂತ. ಸೊ ಬನ್ನಿ ಮೈಸೂರಿಗೆ ಒಂದು ರೌಂಡ್ ನೋಡ್ಕೊಳ್ತಾ. ನಿಧಾನ. ಈ ಬೈಕಿನ ರೆಂಟು ಅದ್ರ ಬಗ್ಗೆ ಎಲ್ಲ ಹೋಗ್ತಾ ಹೇಳ್ತೀನಿ. ಓಕೆ, ಬೈಕ್ ನಿಮಗೆ ಎಷ್ಟು ದಿನಕ್ಕೆ ಬೇಕಾದರೂ ರೆಂಟಿಗೆ ತಗೋಬೋದು. ಅಂದರೆ ದಿನಕ್ಕಿಷ್ಟು ಅಂತ ಅದರ ಚಾರ್ಜಸ್. ನಾವಿವಾಗ 2 ದಿನಕ್ಕಂತ ತಗೊಂಡಿದ್ದೀವಿ. ಸುಮಾರು 1500 ರೂಪಾಯಿಗಳಷ್ಟು ಆಗುತ್ತೆ. ಇದು ನಿಮಗೆ 240 ಕಿಲೋಮೀಟರ್ಸ್ ತನಕ ಓಡಿಸ್ಬೋದು. ಅದಾದಮೇಲೆ ಅದಕ್ಕಿಂತ ಜಾಸ್ತಿ ಆದರೆ ಕಿಲೋಮೀಟ್ರಿಗೆ 4 ರೂಪಾಯಿ ಅಂತ ನೀವು ಅಡಿಷ್ನಲಾಗಿ ಕೊಡಬೇಕಾಗತ್ತೆ. ಬೈಕ್ ರೆಂಟಲ್ಸ್ ಇನ್ ಮೈಸೂರು ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ 1-2 ಕಂಪ್ನಿಗಳು ಸಿಗ್ತವೆ. ಸೊ ನಿಮಗೆ ಆನ್ಲೈನಲ್ಲೇ ಬುಕ್ ಮಾಡ್ಬೋದು. ಯಾವ್ಯಾವ ರೀತಿ ಅವರ ಪಾಲಿಸಿ ಅಂತಲ್ಲ ಅದರಲ್ಲೇ ಇರುತ್ತೆ. ಸೊ ಮೈಸೂರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಸೊ ಈ ರೀತಿ ರೆಂಟಲ್ಸಿಗೆ ಬೈಕ್ ತಗೊಂಡು ನಿಮಗೆ ಸುತ್ತಾಡ್ಕೊಂಡು ಆರಾಮಾಗಿ ಬರ್ಬೋದು.
ಕೊಡಗಿಗೆ ಕೂರ್ಗಿಗಿರೋ ದಾರಿ ಮಧ್ಯ ಸ್ನ್ಯಾಕ್ಸ್ ಟೈಮ್. ಗೋಲಿ ಸೋಡಾ, ಲೈಮ್ ಜ್ಯೂಸ್, ಐಸ್ ಕ್ರೀಮ್, ಪಫ್ಸು. ಫಸ್ಟ್ ಟೈಮ್ ಈ ರೀತಿ ಒಂದು ಎಗ್ ಪಫ್ಸ್ ತಿನ್ನೋದು. ನಾರ್ಮಲಿ ನಮ್ಗೆ ಒಂದಿಲ್ಲ ಮೋಸ್ಟ್ ಆಫ್ ದ ಬಾಯ್ಲ್ಡ್ ಎಗ್ ಸಿಗುತ್ತೆ ವಿತ್ ಮಸಾಲ. ಬಾಯ್ಲ್ಡ್ ಎಗ್ ಹಾಫ್ ಎಗ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ. ಕೆಲವು ಕಡೆ ಫುಲ್ ಎಗ್ಗು ಸಿಗುತ್ತೆ ಅನ್ಕೋತೀವಿ. ಇದರಲ್ಲಿ ಮೊಟ್ಟೆ ಪಲ್ಯ ಥರ ಮಾಡಾಕಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಇವನು ಓಡಿಸ್ತಾನಂತೆ. ಓಡಿಸ್ತೀಯೇನೋ? ಬೈಕ್ ಸ್ಕೂಟಿ ಓಡಿಸ್ತೀಯ? ಇಲ್ಲ, ಈ ಥರ ಓಡಿಸ್ಕೋಬೇಕು. ನಾನು ಇರ್ತೀನಿ ಅಷ್ಟೇ. ಹಲೋ, ನಂಗೆ ಹ್ಯಾಪಿ ಡೆಂಟ್ ಬೇಕು. ನನ್ನ ಅಪ್ಪನ ಕೇಳಿ ಹ್ಯಾಪಿ ಡೆಂಟ್ ಬೇಕಂತ. ಹೇಳಿ ಸರ್, ಎಲ್ಲಿದ್ದೀರಾ? ಓಕೆ, ಶುಂಠಿ ಕೊಪ್ಪ ಹೋಗ್ಲಿಕ್ಕೆ ಇನ್ನೊಂದು 25 ಕಿಲೋಮೀಟ್ರು ಹತ್ತತ್ರ ಇರ್ಬೋದು. ಗಾಡಿ ಓಡಿಸಿ ಸುಸ್ತಾಗಿ ಲೈಟಾಗಿ ಒಂದು ಟೀ ಕುಡಿಯೋಣ ಅಂತ, ಕುಡಿದಿದ್ದು ಕಾಫಿ, ಟೀ ಕುಡಿಯೋಣ ಅಂತ ಒಂದು ಅಂಗಡಿಯಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಟೀ ಶಾಪಲ್ಲಿ ಚೆನ್ನಾಗಿದೆ, ಸನ್ಸೆಟ್ ಆಗ್ತಾ ಇದೆ. ಜಾಗ ಚೆನ್ನಾಗಿದೆ. ಆ ಕಡೆ ಏನೋ ಬೋಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಕುಶಾಲನಗರ ರೀಚ್ ಆಗ್ತೀವಿ. ಇದು ಮಧ್ಯದಲ್ಲಿ ಬೇರೆ ಯಾವ ಊರಿದೆ ಅಂತ ಗೊತ್ತಿಲ್ಲ. ಕುಶಾಲನಗರದಲ್ಲಿ ಟಿಬೆಟನ್ ಕ್ಯಾಂಪ್ ಇದೆ, ಆಮೇಲೆ ನಿಸರ್ಗಧಾಮ ಇದೆ. ಆ ರೀತಿ ಸುಮಾರು ಕೂರ್ಗಿನ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಕೂರ್ಗು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬರೋರೆಲ್ಲ ಹೋಗುವಂಥ 2 ಇಂಪಾರ್ಟೆಂಟ್ ಜಾಗ ಇದೆರಡು ನಮಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಆಮೇಲೆ ಏನೋ ಡ್ಯಾಮ್ ಎಲ್ಲ ಇದೆ, ಅದೆಲ್ಲ ಇನ್ನೂ ಸ್ವಲ್ಪ ಒಳಗಡೆ ಹಾರಂಗಿ ಡ್ಯಾಮ್ ಇದೆ. ಆಮೇಲೆ ಇರೋ ಮರೆ ಒಂದು ನಿಮಿಷ. ಆಮೇಲೆ ಏನಿದೆ, ಆಮೇಲೆ ಏನೋ ಒಂದು ಇಂಪಾರ್ಟೆಂಟ್ ಕಾವೇರಿ ನದಿ ರಾಜಾ ಸೀಟ್ ಕ್ರಾಸ್ ಆಗಿ ಹೋಗುವಂಥ ಒಂದು ಬ್ರಿಡ್ಜ್ ಇದೆ. ರಾಜಾ ಸೀಟ್ ಅದೆಲ್ಲ ಮಡಿಕೇರಿ. ನಾವು ಈ ಹೋಗೋ ದಾರಿಯಲ್ಲಿ ಇದು ಈ ರೀತಿ ಒಂದು 2 ಕುಶಾಲನಗರ ಇಂಪಾರ್ಟೆಂಟ್ ಜಾಗ, ಕುಶಾಲನಗರದ ಹತ್ರ ಇರ್ತಕ್ಕಂಥ ಜಾಗಗಳು. ಸೊ ಬನ್ನಿ, ಕಾಫಿ ಕುಡ್ದು ಆಯಿತು ಆಲ್ರೆಡಿ, ಲೆಟ್ಸ್ ಗೋ. ಹೋಗ್ತಾ ಇರೋಣ. ಇಲ್ಲೊಬ್ಬ ತರ್ಲೆ ಇದ್ದಾನೆ, ಇವನನ್ನು ಮ್ಯಾನೇಜ್ ಮಾಡೋದೇ ದೊಡ್ಡ ಕೆಲಸ. ಹೇಳ. ನೋಡ್ರಿ, ನನ್ನ ಅಮ್ಮನ ಬಾರಿ ದೊಡ್ಡ ಮಂಡ. ಡೋಂಟ್ ಸ್ಕ್ರೀಮ್, ಓಕೆ? Tell anything if you wanna say. I don't want to say anything. I just want a happy dent. Go and get it. Kids are not allowed to have happy dent. Yes. ನೋಡಿ, happy dent ಸಿಕ್ಕಿಲ್ಲ ನನ್ನ ಕೈಯಲ್ಲಿ ಐತೆ. ಬರ್ರಿ ಹೋಗೋಣ. ಬಾ ಹೋಗೋಣ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಕಾಡು ಕೊಡಗಿನ ಆನೆಗಳಿರುವ ಕಾಡು. ಆ್ಯಕ್ಚುಲಿ ಗೈಸ್ ನೋಡಿ, ಇಲ್ಲಿ ನೋ ಪಾರ್ಕಿಂಗ್. ಗಾಡಿ ನಿಲ್ಲಿಸೋಂಗಿಲ್ಲ, ನೋ ಪಾರ್ಕಿಂಗ್ ಬೋರ್ಡ್ ನಾನು ನೋಡಿಲ್ಲ ಆ್ಯಕ್ಚುಲಿ. ಆನೆಗಳು ರಸ್ತೆ ಕ್ರಾಸ್ ಮಾಡುವ ಜಾಗ ಸುಮಾರು ಕಡೆ ಹಾಕಿದ್ದಾರೆ ಬೋರ್ಡು. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಮಾಡಿ ಅಂತ ಕಳಿಸ್ತಾರೆ. ಸೊ ಪ್ಲೀಸ್ ಡೋಂಟ್ ಸ್ಟಾಪ್. ಓಕೆ,
ಮೇನ್ ರೋಡ್ ಸಮೀಪದಲ್ಲೇ ನಮ್ಮ ಆಂಟಿ ಅಂಕಲ್ ಮನೆ ಇದೆ. ಅವ್ರ ಮನೆಗಂತಲೇ ನಾವು ಇವಾಗ ಬಂದಿರೋದು. ಹೋಗೋ ದಾರಿಯಲ್ಲಿ ಅವರು ರೀಸೆಂಟಾಗಿ ಶುರು ಮಾಡಿದಂಥ ರಾಯ್ಸ್ ಗಾರ್ಮೆಂಟ್ಸ್ ಹೊಸ ಒಂದು ಬಟ್ಟೆ ಅಂಗಡಿ ನಾವಿನ್ನೂ ನೋಡಿರಲಿಲ್ಲ. ಸೊ ಅದನ್ನು ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಹೋಗೋ ದಾರಿಯಲ್ಲಿ ಬಟ್ಟೆ ಅಂಗಡಿಗೆ ಒಂದು ಭೇಟಿ ಕೊಟ್ವಿ. ಅಲ್ಲಿ ಅವರ ದೊಡ್ಡ ಮಗ ಇರ್ತಾನೆ. ಕ್ಯೂಟ್ ಆದಂಥ ಅಂಗಡಿ, ಸಾಕಷ್ಟು ಕಲೆಕ್ಷನ್ಸ್ ಇದೆ, ಜೆಂಟ್ಸಿಗೆ ಲೇಡೀಸಿಗೆ ಇದೆ. ಏನಂತೀರ, ಎಲ್ಲ ಒಳ್ಳೆ ಕ್ವಾಲಿಟಿ ಇರೋ ಬ್ರ್ಯಾಂಡೆಡ್ ಮೆಟೀರಿಯಲ್ಗಳೇ ಇಲ್ಲಿರೋದು. ಅಂಗಡಿಯಿಂದ 4 ಹೆಜ್ಜೆ ಇಟ್ಟರೆ ಅಲ್ಲೇ ಮನೆ. ಅಂಗಡಿ ನೋಡ್ಕೊಂಡು ಹಾಗೆ ಸೀದಾ ಮನೆಗೆ ಹೋದ್ವಿ. ಅಂಕಲ್ಲು ಆಂಟಿ ತುಂಬ ಪ್ರೀತಿಯಿಂದ ಬಹಳ ಆತ್ಮೀಯವಾಗಿ ನಮ್ಮನ್ನು ಬರಮಾಡಿಕೊಂಡ್ರು. ಇವತ್ತು ಡಿಸೆಂಬರ್ 24. ಇವತ್ತು ಸಂಜೆ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪೂಜೆ ಕಾರ್ಯಕ್ರಮಗಳಲ್ಲಿರ್ತವೆ. ಸೊ ಅದಕ್ಕೆ ಹೋಗಬೇಕು ಅಂತ ಅಂಕಲ್ಲು ಆಂಟಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಅವ್ರ ಜೊತೆಗೆ ನಾವು ಹೋಗಿ ಒಂದೆರಡು ದೇವಾಲಯಗಳನ್ನು ಭೇಟಿ ಮಾಡೋಣ ಅಂದ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಸಲಿ ಕಾರ್ಯಕ್ರಮ ಈಗ ಶುರು ಆಗುತ್ತೆ. ಕಾವೇರಿ ಮಾತೆಯ ತವರೂರಾದ ಕೊಡಗಿನ ಈ ರಾತ್ರಿ ಚಳಿಯಲ್ಲಿ ನಾವು ಒಂದು ಫೈರ್ ಕ್ಯಾಂಪೆಲ್ಲ ಮಾಡಿ ಒಂದು ಸಣ್ಣ ಪಾರ್ಟಿ ಮಾಡಿದ್ವಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.